ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಸ್ಯಾಂಡಲ್ವುಡ್ ರಾಜ ಹುಲಿ ನಟಿ ಮೇಘನಾ ರಾಜ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅವರಿಗೆ ಹೊಸ ಮನೆ ಕಟ್ಟಿಸಿ ಅದರ ಗೃಹ ಪ್ರವೇಶದ ಮೂಲಕ ಕರುನಾಡ ತುಂಬೆಲ್ಲ ಸುದ್ದಿಯಲ್ಲಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ ಮನೆ ಕಟ್ಟಿಸಿ ಮನೆಯೊಳಕ್ಕೆ ಹೋದ ಮೇಘನಾ ರಾಜ್ ಅವರಿಗೆ ಆಪ್ತರು ಹಾಗೂ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಈ ವೇಳೆ ಮೇಘನಾ ರಾಜ್ ಮಗ ರಾಯನ್ ರಾಜ್ ಆಟ ಆಡಿಕೊಂಡು ಹಾಯಾಗಿದ್ದ. ಜಡೆ ತುಂಬ ಹೂ ಮುಡಿದು ಫೋಟೋಗೆ ಸ್ಟೈಲ್ ನೀಡಿದ್ದ ನ್ಯಾಚುರಲ್ ಬ್ಯೂಟಿ ಮೇಘನಾ ರಾಜ್ ಅವರ ಬಗ್ಗೆ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರುನಾಡ ಅತ್ತಿಗೆ ಮೇಘನಾ ರಾಜ್ ದೇವತೆ ಎಂದು ಹಲವು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿದ್ದಾರೆ. ಕನ್ನಡದಲ್ಲಿ ತುಂಬ ಕಡಿಮೆ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದರೂ ಹುಟ್ಟು ಕನ್ನಡತಿಯಾಗಿರುವ ಕಾರಣಕ್ಕೆ ಮೇಘನಾ ರಾಜ್ ಅವರಿಗೆ ಇಲ್ಲಿಯೂ ಫ್ಯಾನ್ಸ್ ಇದ್ದಾರೆ. ಇನ್ನು ಮೇಘನಾ ರಾಜ್ ಮನೆಯ ನಂಬರ್ 42 ಆಗಿದ್ದು, ತಮ್ಮ ಹೊಸ ಮನೆಗೆ ಮೇಘನಾ ರಾಜ್ ಸರ್ಜಾ ರಾಯನ್ ರಾಜ್ ಎಂದು ಮನೆಗೆ ಹೆಸರಿಟ್ಟಿದ್ದಾರೆ. ಮನೆ ಪ್ರವೇಶಿಸುತ್ತಿದ್ದಂತೆ ಕಾರ್ ಪಾರ್ಕಿಂಗ್ ಸಿಗುತ್ತದೆ. ಅಚ್ಚರಿ ಎಂಬಂತೆ ಮನೆಯ ಹೆಸರಿನಲ್ಲಿ ಚಿರು ಇಲ್ಲ. ಯಾರದೇ ಮನೆಗೆ ಆದರೂ ಹೆಸರು ಬಹಳ ಮುಖ್ಯವಾಗುತ್ತದೆ. ಆದರೆ ಇಲ್ಲಿ ಚಿರು ಹೆಸರನ್ನು ಮರೆತು ನೀವು ಅಮ್ಮ ಮಗನ ಹೆಸರು ಹಾಕಿಸಿರುವುದು ತಪ್ಪು ಎಂದು ನೆಟ್ಟಿಗರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಮೇಘನಾ ಇನ್ನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇನ್ನು ಮೇಘನಾ ರಾಜ್ ಮನೆಯ ಗೃಹ ಪ್ರವೇಶ ಫಂಕ್ಷನ್ನಲ್ಲಿ ಕನ್ನಡ ಚಿತ್ರರಂಗದ ಆಪ್ತರು ಮತ್ತು ಕನ್ನಡ ಕಿರುತೆರೆಯ ಹಲವರು ಭಾಗಿಯಾಗಿ ನಟಿ ಮೇಘನಾಗೆ ಶುಭ ಹಾರೈಸಿದ್ದಾರೆ. ನೀಲಿ ಬಣ್ಣದ ಜರಿಧಾರಿ ಸೀರೆಯಲ್ಲಿ ಮೇಘನಾ ಅಂದು ಮಿಂಚಿದ್ದಾರೆ. ಮೇಘನಾ ಅಪ್ಪ ಸುಂದರ್ ರಾಜ್, ಅಮ್ಮ ಪ್ರಮೀಳಾ ಜೋಶ್ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಳೆ ತಂದಿದ್ದಾರೆ. ಕನ್ನಡದ ರಾಜ ಹುಲಿ ನಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಸದ್ಯ ಮೇಘನಾ ರಾಜ್ ಫೋಟೋ ಹಾಗೂ ಅವರ ಅಭಿಮಾನಿಗಳ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗುತ್ತಿವೆ. ಒಟ್ಟಿನಲ್ಲಿ ಪತಿ ಚಿರಂಜೀವಿ ಸರ್ಜಾ ಕಳೆದುಕೊಂಡಿರುವ ಮೇಘನಾ ರಾಜ್ ಅವರ ಬಾಳಿನಲ್ಲಿ ಹೊಸ ಮನೆ ಬಂದಿರುವುದಕ್ಕೆ ಹಲವರು ಸಂತೋಷ ವ್ಯಕ್ತಪಡಿಸಿ ಯಾವತ್ತೂ ಖುಷಿ ಖುಷಿಯಾಗಿ ನಲಿಯುತ್ತಾ ಇರಿ ಎಂದು ಹಾರೈಸಿದ್ದಾರೆ.